ಆತ್ಮೀಯರಿಗೆ ನನ್ನ ಹೃದಯಪೂರ್ವಕವಾದ ವಂದನೆಗಳು ಪ್ರಿಯರೇ. ಒಳ್ಳೆಯ ಸಮಯದಲ್ಲಿ ಅದೇ ಯೆಶಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 7ನೇ ವಚನದಲ್ಲಿರುವಂತಹ ದೇವರ ಮಾತುಗಳನ್ನು ಆಲೋಚಿಸೋಣ. ನಿಮ್ಮ ದೇಶವು ಹಾಳಾಗಿದೆ, ನಿಮ್ಮ ಪಟ್ಟಣಗಳು ಸುಟ್ಟು ಹೋಗಿವೆ. ತಂದೆಯಾದ ಸರ್ವೇಶ್ವರನು ಬರೆಸಿರುವಂತ ಈ ಸತ್ಯವೇದದ ಮಾತು. ನಿಮ್ಮ ದೇಶವು ಹಾಳಾಗಿದೆ ಅಂತೆ. ಬೇರೆ ದೇಶವು ಹಾಳಾಗೋಗುತ್ತಾ? ಹೌದು ಬೇರೆ. ಅನ್ನ ಮಾಡ್ತಾರೆ, ರೈಸ್, ಅದು ಫ್ರಿಜ್ಜನ್ನು ಬಳಸಿ ಅದರೊಳಗೆ ಇಡುವಾಗ ಅದು ಬಹಳ ದಿನದವರೆಗೂ ಚೆನ್ನಾಗಿರುವಂತದ್ದಾಗಿದೆ. ಅದೇ ರೀತಿ ಈ ಭೂಮಿ ಆಕಾಶ ಉಂಟು ಮಾಡಿರುವಂತ ದೇವರ ಈ ಸೃಷ್ಟಿ ಕ್ರಮವು ಪವಿತ್ರತೆಯಿಂದ ಇದ್ರೆ ಇದು ಹಾಳಾಗುವುದಿಲ್ಲ. ಹಾಳಾಗೋಗಿದೆ ಅಂದ್ರೆ ಯಾವ ರೀತಿ ಹಾಳಾಗೋಗಿದೆ ಅಂತ ನಾವು ಇದೇ ಯೆಶಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 21ನೇ ವಚನದಲ್ಲಿ ನೋಡುವುದಾದರೆ ನಮ್ಗೆ ಅದಕ್ಕೆ ಸದುತ್ತರ ದೇವರ ಅನುಭವಿಸುವರಾಗಿರ್ತಾರೆ. ಅಯ್ಯೋ, ಸುವ್ರತೆಯಾಗಿದ್ದ ನಗರಿಯು ಸೂಳೆಯಾದಳಲ್ಲ, ನ್ಯಾಯದಿಂದ ತುಂಬಿ ಧರ್ಮಕ್ಕೆ ನೆಲೆಯಾಗಿದ್ದವಳು ಈಗ ಕೊಲೆಪಾತಕರಿಗೆ ನೆಲೆಯಾಗಿದ್ದಾಳೆ. ಅಂದ್ರೆ ಈ ಭೂಮಿ ಎಂಥವ್ರನ್ನ ಹೊರ್ತಾ ಇದೆ ಅಂತೆ? ಪಾಪಾತ್ಮರನ್ನು, ದೇವರ ಭಯ ಇಲ್ಲದವರನ್ನು ಹೊರತಾ ಇದ್ದರಿಂದ ಭೂಮಿ ಏನಾಗಿದೆ ಅಂತೆ? ನಿಮ್ಮ ದೇಶವು ಹಾಳಾಗೋಗಿದೆ ಅಂತ ದೇವರು ಹೇಳ್ತಾ ಇದ್ದಾರೆ. ಆದ್ರೆ ಅನ್ನ ಹೇಗೆ ಅಳಸೋಗುತ್ತೋ ಫ್ರಿಜ್ಜಲ್ಲಿ ಇಡೋದೆ, ಅದೇ ರೀತಿ ಭೂಮಿಲಿ ಇರುವಂತ ಸರ್ವ ಮಾನವರು ಪರಿಶುದ್ಧತೆ ಎಂಬುವಂತ ಫ್ರಿಜ್ ಒಳಗಡೆ ಇರದೇ ಇದ್ರೆ ನಮ್ಮ ಮನೆಯ ಆಹಾರ ಪದಾರ್ಥಗಳು ಹೇಗೆ ಕೆಟ್ಟೋಗುತ್ತವೋ ಅದೇ ರೀತಿ ಭೂಮಿ ಆಕಾಶದ ಮಧ್ಯದಲ್ಲಿರುವಂತ ಮಾನವರ ಅಪರಿಶುದ್ಧತೆಯಿಂದ ಭೂಮಿಯು ಹಾಳಾಗೋಗಿದೆ ಅಂತೆ. ನೋಡಿ ಬೇರೆ, ಬೆಳೆ ಟೈಮಲ್ಲಿ ಬೆಳೆಯಕ್ ಆಗ್ತಾ ಇಲ್ಲ. ಯಾಕೆಂಬುದಾಗಿ ನೋಡುವಾಗ ಅಯ್ಯೋ, ದೇವರೇ ಹೇಳ್ತಾ ಇದ್ದಾರೆ, ಅಯ್ಯೋ ಅಂತ ತಲೆ ಮೇಲೆ ಕೈ ಇಟ್ಕೋತೀವಿ, ಎಂತ ಅನಾಹುತ ಆಯ್ತು ಅಂತ ದೇವರು ಹೇಳ್ತಾ ಇದ್ದಾರೆ. ಅಯ್ಯೋ, ಸುವ್ರತೆಯಾಗಿದ್ದ ನಗರಿಯು, ಅಂದ್ರೆ ಪತಿವ್ರತೆ ಆಗಿದ್ದಂತ ನಗರಿಯು ಸೂಳೆ ಆದಳಲ್ಲ. ಅನೇಕರು ಗಂಡಂದಿರು ಕೆಟ್ಟು ಹೋದಂತ ಹೆಂಡತಿಯನ್ನು ನೋಡಿ ಬೈಯುವಂಥದ್ದು. ಅಯ್ಯೋ, ಎಷ್ಟು ನೀನು ಪರಿಶುದ್ಧವಾಗಿದ್ದೆ ನಾನು ನಿನ್ನ ಮದುವೆ ಆದಾಗ, ಈಗ ಯಾಕೆ ನೀನು ಈ ರೀತಿ ವ್ಯಭಿಚಾರ ಮಾಡಿ ಜೀವಿಸ್ತಾ ಇದೀಯಾ? ಯಾಕೆ ನನ್ನಲ್ಲಿ ನಿನ್ಗೆ ಏನ್ ಕಡಿಮೆ ಕಾಣಿಸ್ತೋ ಅಂತ ಒಬ್ಬ ಗಂಡನು ಹೆಂಡತಿಯ ಕೇಳುವ ಹಾಗೆ ದೇವರು ಕೂಡ ನಮ್ಮ ಹತ್ರ ಕೇಳುವಂತ ಪ್ರಶ್ನೆ ಏನಂದ್ರೆ, ಏನಪ್ಪಾ ನಾನು ನಿನ್ ಕಡಿಮೆ ಮಾಡಿದ್ದೀನಿ? ಭೂಮಿಯಿಂದ ಆಹಾರ ಹುಟ್ಟಿಸ್ತಾ ಇಲ್ವಾ? ಸೂರ್ಯನ ಬೆಳಕು ನಿನಗೆ ನಿನಗೆ ಸಮಯಕ್ಕೆ ತಕ್ಕ ಹಾಗೆ ಕಳಿಸ್ತಾ ಇದ್ದೀನಿ ಇಲ್ವಾ? ಚಂದ್ರನು ಟೈಮ್ ಕರೆಕ್ಟಾಗಿ ಬರ್ತಾ ಇದ್ದಾನೆ ಇಲ್ವೋ? ಗಾಳಿನೂ ಕೊಡ್ತಾ ಇದ್ದೀನಿ ಇಲ್ವೋ? ಬಿಸಿಲನ್ನು ಕೊಡ್ತಾ ಇದ್ದೀನಿ, ಮಳೆನೂ ಕೊಡ್ತಾ ಇದ್ದೀನಿ ಅಲ್ವ? ಏನ್ ನೀನು ಕಡಿಮೆ ಮಾಡಿದ್ದೀನಿ ಅಂತ ನೀನು ಅಪರಿಶುದ್ಧನಾಗಿ ಬದುಕ್ತಾ ಇದೀಯಾ? ಯಾಕೆ ನೀನು ನಿನ್ನನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಲ್ಲ ಅಂತ ಆ ತಂದೆಯಾದ ದೇವರು ಕೂಡ ನಮ್ಮನ್ನು ನೋಡಿ ಪ್ರಶ್ನೆ ಮಾಡುವವರಾಗಿರ್ತಾರೆ ಬೇರೆ. ಆದ್ದರಿಂದ ಬೇರೆ ಪರಿಶುದ್ಧತೆಗೆ ಒಂದು ಮಾರ್ಗ ಇದೆ, ಅದೇ ಯೇಸು ಕ್ರಿಸ್ತನ ಜೀವವುಳ್ಳ ಮಾರ್ಗ. ಆ ಮಾರ್ಗದಲ್ಲಿ ಬರುವುದಾದರೆ ನಮ್ಮ ನಡತೆಗಳನ್ನು ಸರಿಪಡಿಸಿ, ಎಷ್ಟೋ ಜನ ನಂತರ ಇರುವಂತಹ ವಿಲನ್ಗಳನ್ನು ದೇವರು ಮನುಷ್ಯನಾಗಿ ಮಾಡಿದಂತ ಯೇಸು ಕ್ರಿಸ್ತನ ಮಾತುಗಳು ನನ್ನನ್ನು ಬದಲಾಯಿಸಿದ ಹಾಗೆ ಈ ದೇಶಕ್ಕೂ ಕೂಡ, ಈ ದೇಶದ ಪ್ರಜೆಗಳನ್ನು ಕೂಡ ಬದಲಾಯಿಸಿ ದೇವರ ಮನುಷ್ಯರನ್ನಾಗಿ ಮಾಡುವುದಕ್ಕೆ ಆತನ ವಾಕ್ಯಗಳು ಶಕ್ತಿ ಉಳ್ಳದಾಗಿದೆ ಎನ್ನುವಂತ ಮಾತುಗಳನ್ನು ನಿಮ್ಮ ಮುಂದೆ ಇಡುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಯೇಸು ಕ್ರಿಸ್ತ ನಾಮದ ವಂದನೆಗಳು.